ರನ್ಯಾರ ಅಕ್ರಮ ಚಿನ್ನ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಆರ್ಐ ತನಿಖೆಯನ್ನು ನಡೆಸಿತ್ತು. ಹಾಗೆ ಸಿಬಿಐ ಕೂಡ ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಇಡಿ ಎಂಟ್ರಿ ಕೊಟ್ಟಿದೆ. ಒಟ್ಟು ಈ ಪ್ರಕರಣದಲ್ಲಿ ಇದೀಗ ಕೇಂದ್ರದ 3 ಸಂಸ್ಥೆಗಳು ತನಿಖೆಯನ್ನು ನಡೆಸ್ತಾ ಇರೋದು. ಕೇಂದ್ರದ 3 ಸಂಸ್ಥೆಗಳಿಂದ ತನಿಖೆ ತೀವ್ರಗೊಂಡಿದ್ದು ಅನೇಕ ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಡಿಆರ್ಐ ಹಾಗೆ ಸಿಬಿಐನ ಬಳಿಕ ಚಿನ್ನ ಸಾಗಣೆ ದಂಧೆಯ ಬೆನ್ನು ಬಿದ್ದಿದೆ ಇಡಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಯಾವಾಗ ಎಂಟ್ರಿ ಕೊಡುತ್ತೆ ಅಂತ ಹೇಳಿದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣದ ವ್ಯವಹಾರ ವಹಿವಾಟುಗಳು ನಡೆದಿರುವಂತಹ ಸುಳಿವು ಸಿಕ್ಕಂತ ಸಂದರ್ಭದಲ್ಲಿ ಇಡಿ ಎಂಟ್ರಿ ಕೊಡುತ್ತೆ. ಇಲ್ಲಿ ಕೆಜಿಗಟ್ಟಲೆ ಚಿನ್ನವನ್ನು ತರಲಾಗಿದೆ, ಕೋಟಿಗಟ್ಟಲೆ ವ್ಯವಹಾರ ಇದು. ಇದರ ಜೊತೆಗೆ ಡಿಆರ್ಐ ಹಾಗೆ ಸಿಬಿಐ ಜತಿನ್ ಹಾಗೆ ರನ್ಯಾರ ಮನೆಯಲ್ಲಿ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅನೇಕ ಐಷಾರಾಮಿ ವಸ್ತುಗಳು, ಬೆಲೆ ಬಾಳುವಂತಹ ವಸ್ತುಗಳು ಪತ್ತೆಯಾಗಿರುವಂತಹ ಹಿನ್ನೆಲೆ ಇದೀಗ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಮತ್ತು ಇಡಿ ಎಂಟ್ರಿ ಕೊಟ್ಟಿದೆ. ಇಡಿ ಅಧಿಕಾರಿಗಳಿಂದ ಒಟ್ಟು 8 ಕಡೆ ಸದ್ಯ ರೇಡ್ ನಡೀತಾ ಇರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ ನಟಿ ರನ್ಯಾ. ಈ ನಡುವೆ ತನಿಖೆ ತೀವ್ರಗೊಂಡಂತ ಸಂದರ್ಭದಲ್ಲಿ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ದಾಳಿಯನ್ನು ನಡೆಸಿದೆ. ನಂದವಾಣಿ ಮ್ಯಾನ್ಷನ್ ಸೇರಿದಂತೆ ಒಟ್ಟು 6 ಕಡೆ ಇಡಿ ದಾಳಿ ಮಾಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಇಸಿಐಆರ್ ಕೂಡ ದಾಖಲಾಗಿದೆ. ಈ ಹಿನ್ನೆಲೆ ದೆಹಲಿಯ ತಂಡ ಬೆಂಗಳೂರಿನಲ್ಲಿ ಸದ್ಯ ದಾಳಿಯನ್ನ ನಡೆಸ್ತಾ ಇದ್ದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ರನ್ಯಾ ಹಾಗೆ ಜತಿನ್ ಸೇರಿದಂತೆ ತರುಣ್, ರನ್ಯಾರ ಗೆಳೆಯ ತರುಣ್ ಜೊತೆಯಲ್ಲಿ ಈಕೆ ಹೆಚ್ಚಿನ ವ್ಯವಹಾರವನ್ನು ಹೊಂದಿದ್ರಿಂದಾಗಿ ಆತನ ನಿವಾಸದ ಮೇಲೆ ಕೂಡ ತನಿಖೆಯನ್ನ ಮುಂದುವರಿಸಲಾಗಿದೆ. ಬೆಂಗಳೂರಿನ 8 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವ ಮಾಹಿತಿ ಲಭ್ಯವಾಗ್ತಾ ಇದೆ. ಜತಿನ್ ಹಾಗೆ ರನ್ಯಾಗೆ ಸೇರಿದಂತಹ ಮನೆ ಮೇಲೆ ಇಡಿ ದಾಳಿಯನ್ನು ನಡೆಸಿದ್ದು ಕೋರಮಂಗಲ, ಇಂದ್ರಾನಗರ ಸೇರಿದಂತೆ ಒಟ್ಟು 8 ಕಡೆ ರೇಡ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ರನ್ಯಾಗೆ ಸಂಬಂಧಪಟ್ಟಂತಹ ಲ್ಯಾವೆಲ್ ರೋಡ್ ನಲ್ಲಿರುವಂತಹ ಮನೆಯಲ್ಲಿ ಕೂಡ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಸರ್ಚ್ ಆಪರೇಷನ್ ಮುಂದುವರೆದಿದೆ. ಬೆಂಗಳೂರಿನ 8 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಜಾರಿ ನಿರ್ದೇಶನಾಲಯ ಕೋಟಿಗಟ್ಟಲೆ ವ್ಯವಹಾರ ನಡೆದಿರುವಂತಹ ಹಿನ್ನೆಲೆ ಈ ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟಿದೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿಆರ್ಐ ಸಾಕಷ್ಟು ತನಿಖೆಯನ್ನ ನಡೆಸಿತ್ತು. ಒಂದಷ್ಟು ಮಹತ್ವದ ಅಂಶಗಳು ಬೆಳಕಿಗೆ ಬಂದಿತ್ತು. ಅನೇಕ ಬಾರಿ ಏರ್ಪೋರ್ಟ್ನ ಪ್ರೋಟೋಕಾಲ್ ಅನ್ನ ದುರ್ಬಳಕೆ ಮಾಡಿಕೊಂಡು ಚಿನ್ನವನ್ನ ಸಾಗಣೆ ಮಾಡಿರುವಂತಹ ವಿಚಾರ ಸೇರಿದಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಮಾಹಿತಿಯನ್ನ ಡಿಆರ್ಐ ಕಲೆ ಹಾಕಿತ್ತು. ಇದೀಗ ಈ ಕೇಸ್ಗೆ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ನಂದವಾಣಿ ಮ್ಯಾನ್ಷನ್ನ ವಿಜುವಲ್ಸ್ ಅನ್ನ ನೀವು ಇದೀಗ ಗಮನಿಸ್ತಾ ಇದ್ದೀರಾ. ನಟಿ ರನ್ಯಾ, ಜತಿನ್ ಹಾಗೆ ಆಕೆಯ ಗೆಳೆಯ ತರುಣ್ಗೆ ಸೇರಿದಂತಹ ನಿವಾಸಗಳಲ್ಲಿ ಒಟ್ಟು 8 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸುತ್ತಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿರುವಂತಹ ನಟಿ ರನ್ಯಾ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ನಂದವಾಣಿ ಮ್ಯಾನ್ಷನ್ ಸೇರಿದಂತೆ ಅನೇಕ ಕಡೆ ತನಿಖೆ ಮುಂದುವರೆದಿದ್ದು ರನ್ಯಾ ಜೊತೆಗಿದ್ದಂತಹ ತರುಣ್ ಮನೆ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜತಿನ್ ಕ್ರೆಡಿಟ್ ಕಾರ್ಡ್ ಹಾಗೆ ಆತ ವಿಮಾನ ಟಿಕೆಟ್ ಅನ್ನು ಬುಕ್ ಮಾಡೋದಕ್ಕೆ ಬಳಕೆ ಮಾಡ್ತಿದ್ದಂತಹ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಆತನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಆತನಿಗೆ ಹಣ ಸಂದಾಯವಾಗಿರುವಂತಹ ಡೀಟೇಲ್ಸ್ ಆಗಿರ್ಬೋದು, ಆಕೆಗೆ ರನ್ಯಾಗೆ ಜತಿನ್ ಟ್ರಾನ್ಸ್ಫರ್ ಮಾಡಿರುವಂತಹ ಹಣದ ಡೀಟೇಲ್ಸ್ ಆಗಿರ್ಬೋದು, ಇದೆಲ್ಲವನ್ನ ಕೂಡ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಸದ್ಯ ಜತಿನ್ ಅಪಾರ್ಟ್ಮೆಂಟ್ನಲ್ಲಿ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಜತಿನ್ಗೆ ಸಂಬಂಧಪಟ್ಟಂತಹ ಒಟ್ಟು 9 ಕಡೆ ಡಿಆರ್ಐ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಿತ್ತು. ಹಾಗಾಗಿ ಇದೀಗ ಇಡಿ ಅಧಿಕಾರಿಗಳು ಕೂಡ ರನ್ಯಾ ಜೊತೆ ಅತಿ ಹೆಚ್ಚು ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ದಂತಹ ಜತಿನ್ ಮನೆ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಜತಿನ್ ಪ್ರತಿ ಬಾರಿ ಫ್ಲೈಟ್ ಟಿಕೆಟ್ಸ್ ಅನ್ನ ಬುಕ್ ಮಾಡುವಂತಹ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನ ಮಾಡ್ತಾ ಇದ್ದ. ಇದರ ಜೊತೆಗೆ ಮೊನ್ನೆ ರನ್ಯಾ ದುಬೈಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಕೂಡ ಜತಿನ್ ಏನಾದರೂ ಟಿಕೆಟ್ ಅನ್ನ ಬುಕ್ ಮಾಡಿದ್ನಾ? ಹಾಗಾದ್ರೆ
ಜತಿನ್ ಆದೇಶದ ಮೇರೆಗೆ ರನ್ಯಾ ದುಬೈಗೆ ಹೋಗಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡ್ತಾ ಇದ್ರ? ಈ ರೀತಿಯ ಹಲವು ಪ್ರಶ್ನೆಗಳು ಏಳ್ತಾ ಇರೋದ್ರಿಂದ ಈಗಾಗಲೇ DRI ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸಿರೋದ್ರಿಂದಾಗಿ ಇಡಿ ಅಧಿಕಾರಿಗಳು ಕೂಡ ಕೋಟಿಗಟ್ಟಲೆ ವ್ಯವಹಾರವನ್ನ ನಡೆಸಿರುವಂತಹ ಜತಿನ್ ಸಂಬಂಧಪಟ್ಟಂತಹ ಒಂದಷ್ಟು ಮನೆಗಳ ಮೇಲೆ ಹಾಗೆ ಆತನ ಕಚೇರಿಯ ಮೇಲೆ ಕೂಡ ದಾಳಿಯನ್ನ ನಡೆಸಿದ್ದಾರೆ. DRI ಅಧಿಕಾರಿಗಳು ಈಗಾಗಲೇ ರನ್ಯಾ ಹಾಗೆ ಜತಿನ್ರ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ವರ್ಷದ ಡೀಟೇಲ್ಸ್ ಅನ್ನ ತೆಗೆದುಕೊಂಡಾಗ ರನ್ಯಾ ಅತಿ ಹೆಚ್ಚು ಫಾರಿನ್ ಟ್ರಾವೆಲಿಂಗ್ ಅನ್ನ ಮಾಡಿದ್ರು. ಕಳೆದ 6 ತಿಂಗಳು ಕೂಡ ರನ್ಯಾ ಫಾರಿನ್ ಅಲ್ಲೇ ಇದ್ರು. ಹಾಗಾಗಿ ಇದೆಲ್ಲದರ ಕುರಿತಾಗಿ ಸಮಗ್ರ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅಧಿಕೃತವಾಗಿ ಈ ಪ್ರಕರಣಕ್ಕೆ CBI ಕೂಡ ಎಂಟ್ರಿ ಕೊಟ್ಟಿದೆ. ನಟಿ ರನ್ಯಾ ರಾವ್ ವಿರುದ್ಧ FIR ಅನ್ನ CBI ದಾಖಲು ಮಾಡಿದ್ದು, ದೆಹಲಿಯ ಪ್ರಧಾನ ಕಚೇರಿಯಲ್ಲಿ CBI FIR ಅನ್ನ ದಾಖಲು ಮಾಡಿದೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರನ್ಯಾ ವಿರುದ್ಧ ದೆಹಲಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಮತ್ತು ಮುಂಬೈನಲ್ಲಿ ಅಕ್ರಮ ಚಿನ್ನ ಪತ್ತೆಯಾಗಿರುವ ಹಿನ್ನೆಲೆ FIR ದಾಖಲಾಗಿದ್ದು, CBI ಈ ಪ್ರಕರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದ ತನಿಖೆಯ ಭಾಗವಾಗಿ CBI ರನ್ಯಾ ವಿರುದ್ಧ ಇದೀಗ FIR ಅನ್ನು ದಾಖಲು ಮಾಡಿದೆ. ಇದರ ಜೊತೆಗೇನೆ ರನ್ಯಾರ ವಿವಾಹದ ದೃಶ್ಯಾವಳಿಗಳು ಹಾಗೆ ಗೆಸ್ಟ್ಗಳ ಲಿಸ್ಟ್ ಅನ್ನ ಕೂಡ ಪರಿಶೀಲನೆ ಮಾಡ್ತಾ ಇರುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಸಂತ್ ನಮ್ಮೊಂದಿಗೆ ಫೋನ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ವಸಂತ್, ರಾಜ್ಯ ಸರ್ಕಾರಕ್ಕೇನೆ ಇರಿಸು ಮುರುಸು ಹಾಗೆ ತಲೆನೋವು ತಂದ್ಕೊಟ್ಟಂತಹ ಪ್ರಕರಣ ಇದು. ಇದೀಗ ಲೈನ್ ಆಗಿ ಇನ್ವೆಸ್ಟಿಗೇಷನ್ಗಳು ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಆರಂಭ ಆಗ್ತಾ ಇದೆ. CBI, ED ಹಾಗೆ ಈಗಾಗಲೇ DRI ಕೂಡ ತನಿಖೆ ಮಾಡಿತ್ತು. ಸೊ ಇವತ್ತಿನ ಅಪ್ಡೇಟ್ಸ್ ಏನ್ ಲಭ್ಯ ಆಗ್ತಾ ಇದೆ ವಸಂತ್? ಪ್ರಜ್ವಲ, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರನ್ಯಾರಾವ್ ಬಂಧನ ಆಗಿದ್ದು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು ರನ್ಯಾರಾವ್. ಇದೀಗ ಮತ್ತೊಂದು ಶಾಕ್ ರನ್ಯಾರಾವ್ಗೆ ಅಂತಂದರೆ, ರನ್ಯಾರಾವ್ ಮನೆ ಮೇಲೆ ED ದಾಳಿಯನ್ನು ನಡೆಸಿರುವಂಥದ್ದು. ನಂದವಾಣಿ, ಮ್ಯಾನ್ಸನ್ ಸೇರಿದಂತೆ 6 ಕಡೆ ED ದಾಳಿಯನ್ನು ಮಾಡಿದೆ. ಪ್ರಕರಣ ಸಂಬಂಧ ದೆಹಲಿಯಲ್ಲಿ ECIR ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿ ತಂಡದಿಂದ ಬೆಂಗಳೂರಿನಲ್ಲಿ ದಾಳಿಯನ್ನು ನಡೆಸಲಾಗಿರುವಂಥದ್ದು. ಪ್ರಮುಖವಾಗಿ ಇದಕ್ಕೂ ಮುನ್ನ ನಟಿ ರನ್ಯಾ, ಆಕೆಯ ಪತಿ ಜಿತಿನ್ ಹಾಗೂ ಗೆಳೆಯ ತರುಣ್ ಮನೆಗಳ ಸೇರಿದಂತೆ 9 ಕಡೆಗಳಲ್ಲಿ DRI ದಾಳಿಯನ್ನು ನಡೆಸಿತ್ತು. ರನ್ಯಾ ಪತಿ ಜತಿನ್ ಹುಕ್ಕೇರಿ ನಿವಾಸ, ರನ್ಯಾ ಮತ್ತು ಗೆಳೆಯ ತರುಣ್ಗೆ ಸೇರಿದಂಥ ಜಾಗ, ಹಾಗೆ ಕೋರಮಂಗಲ, ಇಂದಿರಾನಗರ ಸೇರಿದಂತೆ 9 ಕಡೆ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸಲಾಗಿರುವಂಥದ್ದು. ಹಾಗೆ ಆಡುಗೋಡಿ ಬಳಿ ರನ್ಯಾರಾವ್ ಅವರ ಪತಿಯ ನಿವಾಸದ ಮೇಲೂ ಕೂಡ DRI ಅಧಿಕಾರಿಗಳು ಬೆಳಗ್ಗೆಯೇ ದಾಳಿಯನ್ನು ನಡೆಸಿರುವಂಥದ್ದು. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ CBI, ED ಇದೀಗ ಎಂಟ್ರಿ ಕೊಟ್ಟಿರುವಂಥದ್ದು ಶಾಕ್ ಮೇಲೆ ಶಾಕ್ ರನ್ಯಾರಾವ್ಗೆ ಎದುರಾಗ್ತಾ ಇದೆ. ಕೇಂದ್ರದ 3 ಸಂಸ್ಥೆಗಳಿಂದ ತನಿಖೆ ತೀವ್ರಗೊಳ್ತಾ ಇರುವಂಥದ್ದು. DRI, CBI ನಂತರ ಚಿನ್ನ ಸಾಗಣೆ ದಂಧೆಯ ಬೆನ್ನು ಬಿದ್ದಿರುವಂಥ ಜಾರಿ ನಿರ್ದೇಶನಾಲಯ ಒಟ್ಟು 8 ಕಡೆಗಳಲ್ಲಿ ರೇಡನ್ನು ಮಾಡಿದೆ. ಬೆಂಗಳೂರಿನ 8 ಕಡೆ ದಾಳಿ ಮಾಡಿರುವಂಥದ್ದು ED ಅಧಿಕಾರಿಗಳು. ಜಿತಿನ್, ರನ್ಯಾಗೆ ಸೇರಿದಂಥ ಮನೆ ಮೇಲೆ ED ದಾಳಿ ನಡೆಸಿದೆ. ಕೋರಮಂಗಲ, ಇಂದಿರಾನಗರ ಸೇರಿ 8 ಕಡೆ ರೇಡ್ ಆಗಿತ್ತು. ಲೆಬೆಲೆ ರಸ್ತೆಯಲ್ಲಿರುವಂಥ ರನ್ಯಾ ಮನೆಯಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಜಿತಿನ್ ಅಪಾರ್ಟ್ಮೆಂಟ್ನಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದು, ರನ್ಯಾ ಜೊತೆಗಿದ್ದ ತರುಣ್ ಮನೆ ಮೇಲೂ ಕೂಡ ED ದಾಳಿ ನಡೆಸಿದೆ. ಈ ತರುಣ್ ರಾಜ್ ಹಿನ್ನೆಲೆ ಕೂಡ ನಾವು ನೋಡ್ತಾ ಹೋದರೆ, ರನ್ಯಾ ಆಪ್ತ ಸ್ನೇಹಿತ ತರುಣ್ ರಾಜ್ ತೆಲುಗು ಸಿನಿಮಾದಲ್ಲೂ ಕೂಡ ಸಕ್ರಿಯನಾಗಿದ್ದ. 3ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆತ ನಾಯಕನಾಗಿ ನಟನೆಯನ್ನು ಮಾಡಿದ್ದಾನೆ. 2018ರಲ್ಲಿ ಆತ ತೆಲುಗು ಸಿನಿಮಾದಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊತಾನೆ, ಪರಿಚಯಂ ಅನ್ನುವಂಥ ಒಂದು ಸಿನಿಮಾದಲ್ಲಿ. ಆಗ ರನ್ಯಾ ಜೊತೆ ಆತ ಸ್ನೇಹವನ್ನು ಬೆಳೆಸಿದ್ದ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. ಹಾಗಾಗಿಯೇ ಈ ಗೋಲ್ಡ್ ಸ್ಮಗ್ಲಿಂಗ್ ಸಿಂಡಿಕೇಟ್ನಲ್ಲಿ ಆತ ಕೂಡ ಭಾಗಿಯಾಗಿರುವಂಥ ಶಂಕೆ ಇದೆ. ಸೊ ಹಾಗಾಗಿ ಒಂದು ಕಡೆ ಅಧಿಕಾರಿಗಳು ಈಗಾಗಲೇ ತರುಣ್ ರಾಜ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈ ಬಗ್ಗೆ DRI ಅಧಿಕಾರಿಗಳು ಕೂಡ ತನಿಖೆಗಿಳಿದಿದ್ದು, ಜಿತಿನ್ಗೆ ಸಂಬಂಧಪಟ್ಟಂಥ 9 ಕಡೆಗಳಲ್ಲಿ DRI ಶೋಧವನ್ನು ನಡೆಸಿದೆ. ಇನ್ನು ರನ್ಯಾರಾವ್ ಪ್ರಕರಣದಲ್ಲಿ ಅಧಿಕೃತವಾಗಿ CBI ಕೂಡ ಎಂಟ್ರಿ ಕೊಟ್ಟಿದೆ. DRI ದೂರಿನ ಮೇರೆಗೆ CBI ಎಂಟ್ರಿ ಕೊಟ್ಟಿರುವಂಥದ್ದು. ನಟಿ ರನ್ಯಾರಾವ್ ವಿರುದ್ಧ ಈಗಾಗಲೇ ನಾವೇನು ಗಮನಿಸ್ತೀವಿ, FIR ದಾಖಲಿಸಿರುವಂಥದ್ದು CBI. ದೆಹಲಿಯ ಪ್ರಧಾನ ಕಚೇರಿಯಲ್ಲಿ FIR ಕೂಡ ದಾಖಲಿಸಿದೆ CBI. ಇನ್ನು DRI ಅಧಿಕಾರಿಗಳ ದೂರು ಆಧರಿಸಿ FIR ಅನ್ನು ದಾಖಲಿಸಿಕೊಂಡಿರುವಂಥದ್ದು.
CBI ದೇಶಕ್ಕೆ ಅಕ್ರಮವಾಗಿ ಚಿನ್ನ ಸಾಗಣೆ ಮಾಡಿದಂತಹ ಒಂದು ಹಿನ್ನೆಲೆಯಲ್ಲಿ FIR ಕೂಡ ದಾಖಲಾಗಿದೆ. ಬೆಂಗಳೂರು ಮತ್ತು ಮುಂಬೈನಲ್ಲಿ ಅಕ್ರಮ ಚಿನ್ನ ಪತ್ತೆಯಾಗಿರುವುದು ಕೂಡ FIRನಲ್ಲಿ ದಾಖಲಾಗಿದೆ. ಪ್ರಮುಖವಾಗಿ ನೀವು ಗಮನಿಸ್ಬೋದು ಪ್ರಜ್ವಲ, ಒಂದು ಕಡೆ DRI ಅಧಿಕಾರಿಗಳು ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ರನ್ಯಾ ನಿವಾಸದ ಮೇಲೆ ಆಗ ಅಲ್ಲಿ ಸಿಕ್ಕಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಚಿನ್ನ ಇರಬಹುದು ಅಥವಾ ಕೋಟ್ಯಾಂತರ ರೂಪಾಯಿ ಹಣ ಇರಬಹುದು, ಅವರ ವಾರ್ಷಿಕ ವರಮಾನ ಎಷ್ಟು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ಒಂದಷ್ಟು ದಾಖಲೆಗಳ ಸಮೇತ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ನಿಟ್ಟಲ್ಲಿ ಮುಂದಾಗ್ತಾರೆ ತನಿಖಾಧಿಕಾರಿಗಳು. ರನ್ಯಾ ರಾವ್ಗಿದ್ದಂಥ ವಾರ್ಷಿಕ ವರಮಾನ ಎಷ್ಟು, ಅವರ ಆದಾಯದ ಮೂಲ ಯಾವುದು, ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ಗಳಿದೆಯಾ, ಇದೆಲ್ಲವನ್ನೂ ಕೂಡ ಕಲೆ ಹಾಕುವಂಥ ನಿಟ್ಟಲ್ಲಿ ಮುಂದಾಗ್ತಾರೆ. ಚಿನ್ನಾಭರಣ ಎಲ್ಲಿಂದ ತರ್ತಾ ಇದ್ರು, ದುಬೈನಿಂದ ಕಳ್ಳ ಸಾಗಣೆ ಮಾಡ್ಕೊಂಡು ಬಂದು ಎಲ್ಲಿ ಮಾರಾಟ ಮಾಡ್ತಾ ಇದ್ರು ಅದನ್ನು, ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೂಡ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಒಟ್ಟಾರೆ ಜಿತಿನ್ ಮನೆಯಲ್ಲೂ ಕೂಡ ಒಂದಷ್ಟು ಈಗಾಗಲೇ ED ಅಧಿಕಾರಿಗಳಿಂದ ನಡೆದಿರುವಂಥ ರೇಡ್ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕೋರಮಂಗಲ, ಇಂದಿರಾನಗರ ಸೇರಿ ಒಟ್ಟು 8 ಕಡೆ ರೇಡ್ ಮಾಡಲಾಗಿತ್ತು. ಇನ್ನು ಲೆವೆಲೆ ರಸ್ತೆ, ರನ್ಯಾ ವಾಸ ಮಾಡ್ತಿದ್ದಂತಹ ಒಂದು ಲೆವೆಲೆ ರಸ್ತೆಯಲ್ಲಿರುವಂಥ ಒಂದು ನಿವಾಸ ಐಷಾರಾಮಿ ಒಂದು ಬಂಗ್ಲೆ ಏನಿದೆ, ಆ ಬಂಗ್ಲೆಯಲ್ಲೂ ಕೂಡ ದಾಳಿಯನ್ನು ನಡೆಸಿ ಆ ಬಂಗ್ಲೆಯಲ್ಲಿ ಇರುವಂಥ ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ಕೂಡ ನಿರತರಾಗಿದ್ದಾರೆ. ಒಟ್ಟಾರೆ ರನ್ಯಾಗೆ ಈ ಪ್ರಕರಣ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೋತಾ ಇದೆ ಈ ಪ್ರಕರಣ. ವಸಂತ್, ಈಗ CBIನ ತನಿಖೆಯ ಆಯಾಮವನ್ನ ನೋಡ್ತಾ ಇದ್ರೆ ಯಾರೆಲ್ಲ ನಟಿ ರನ್ಯಾ ಅವರ ಮದುವೆಯಲ್ಲಿ ಭಾಗಿಯಾಗಿದ್ರು, ಆಕೆಗೆ ಬಂದಿರುವಂತಹ ಕಾಸ್ಟ್ಲಿ ಗಿಫ್ಟ್ಗಳಾಗಿರ್ಬೋದು, ಇದರ ಜೊತೆಗೆ ತಂದೆ DGP ಅನ್ನೋ ಕಾರಣಕ್ಕೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಸರ್ಕಾರಿ ವಾಹನವನ್ನ ಈಕೆ ಬಳಕೆ ಮಾಡಿದಾಗಿರ್ಬೋದು, ಈ ಎಲ್ಲ ಆಂಗಲ್ನಲ್ಲಿ ಕೂಡ ತನಿಖೆ ಮುಂದುವರಿತಾ ಇದೆ ಅಂತ ಕಾಣಿಸ್ತಾ ಇದೆ. ಇದರ ಜೊತೆಗೆ KIADB ಇಂದ ಭೂಮಿಯನ್ನ ಮಂಜೂರು ಮಾಡಿಸಿಕೊಳ್ಳುವಂತಹ ಕೆಲಸಕ್ಕೆ ಮಾಡಿದಂತಹ ಲಾಬಿ, ಸೊ ಇದೆಲ್ಲದಕ್ಕೂ ತನಿಖೆಯ ಆಳಕ್ಕೆ ಇಳಿದಂತ ಸಂದರ್ಭದಲ್ಲಿ ಈಕೆಗಿರುವಂತಹ ಕಾಂಟ್ಯಾಕ್ಟ್ಸ್ನ ಮೇಲೆ ಕೂಡ, ರಾಜಕೀಯ ನಾಯಕರ ನಂಟಿನ ಮೇಲೆ ಕೂಡ CBIನ ತನಿಖೆಯ ಪರಿಣಾಮ ಯಾವ ರೀತಿಯಾಗಿ ಬೀರುತ್ತೆ, ಜೊತೆಗೆ ಈಕೆ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದವ್ರಿಗೆಲ್ಲ ಕೂಡ ಈಗ ಒಂದು ರೀತಿ ಭಯ ಆರಂಭ ಆಗೋ ಸಮಯ ಅಂತ ಹೇಳ್ಬೋದು ಪ್ರಜ್ವಲ. ಯಾಕಂದರೆ ಈ ಪ್ರಕರಣ ಒಂದು ರೀತಿಯಲ್ಲಿ ರನ್ಯಾ ರಾವ್ಗೆ ಯಾವ ರೀತಿ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆಯೋ ಅದೇ ರೀತಿ ಈಕೆಯ ಕಾಂಟ್ಯಾಕ್ಟ್ನಲ್ಲಿ ಯಾರೆಲ್ಲ ಇದ್ದರು, ಮತ್ತು ಆ ಭೂಮಿಯನ್ನು ಮಂಜೂರು KIADBಯಿಂದ ಭೂಮಿಯನ್ನು ಮಂಜೂರು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ನಿಗದಿತ ಪ್ರಮಾಣದ ಅಮೌಂಟ್ ಅಂತ ಕೂಡ ಇರುತ್ತೆ. ಅಮೌಂಟನ್ನು ಪಾವತಿ ಮಾಡದೇ ಇರೋದ್ರಿಂದಾಗಿ ಮಂಜೂರಾಗಿಲ್ಲ. ಸೊ ಆದರೆ ಇಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಒಂದಷ್ಟು ನಟ ನಟಿಯರ ಹೆಸರುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು, ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಅವರು ಕೂಡ ಕೆಲವು ನಟ ನಟಿಯರುಗಳೇನಾದರೂ ಇನ್ವಾಲ್ವ್ ಆಗಿರಬಹುದಾ ಅನ್ನೋದರ ಕುರಿತಾಗಿ ಒಂದಷ್ಟು ತನಿಖೆಗಳು ಕೂಡ ತೀವ್ರಗೊಳ್ತಾ ಇರುವಂಥದ್ದು. ಇದು ಒಂದು ರೀತಿಯಲ್ಲಿ ನಡುಕ ಹುಟ್ಟಿಸಿದೆ ಇವರಿಗೆ ಯಾರೆಲ್ಲ. ಯಾಕಂದರೆ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅನ್ನುವಂಥದ್ದು ಬಗದಷ್ಟು ತನ್ನ ಕಬಂಧ ಬಾಹುವನ್ನು ಚಾಚಿಕೊಳ್ತಾ ಇದೆ. ಇದರ ದಂಧೆಯ ರೂವಾರಿಗಳು ಯಾರು, ಆರಂಭದಲ್ಲಿ ಕೇಳಿಬಂದಂಥ ಮಂತ್ರಿಯ ಮಗನ ಹೆಸರು ಕೂಡ ಓಡಾಡ್ತಾ ಇತ್ತು. ಆ ಮಂತ್ರಿಯ ಮಗ ಯಾರು ಅಂತ ವಿಪಕ್ಷ BJP ಪಟ್ಟು ಹಿಡಿದಿದ್ದು ಕೂಡ ಮತ್ತೊಂದು ಕಡೆ ಸರ್ಕಾರಕ್ಕೆ ಇರುಸು ಮುರುಸು ತಂದೊಡ್ಡಿದ್ದಂತೂ ನಾವು ಗಮನಿಸ್ತಿದ್ದೀವಿ. ಈ ಎಲ್ಲ ಬೆಳವಣಿಗೆಯ ನಡುವೆ ಈಗ ಇವರ ಹಿಂದೆ ಯಾರೆಲ್ಲ ಇದ್ದಾರೆ, ಈಗ ಜಿತಿನ್ ಮೇಲೂ ಕೂಡ, ಯಾಕೆಂದರೆ ಅವರ ಪತಿ ಜಿತಿನ್ ಮನೆಯ ಶೋಧ ಕಾರ್ಯ ಕೂಡ ED ನಡೆಸ್ತಾ ಇದೆ, DRI ಕೂಡ ತನಿಖೆ ಕೈಗೊಳ್ತಾ ಇದೆ, CBI ಕೂಡ ಎಂಟ್ರಿ ಕೊಟ್ಟಿರುವಂಥದ್ದು, ಮತ್ತು IT ಕೂಡ ದಾಳಿ ನಡೆಸುವಂಥ ಸಾಧ್ಯತೆಗಳಿದೆ. ಇದರ ನಡುವೆ ತರುಣ್ ರಾಜ್ ಕೂಡ ಇನ್ವಾಲ್ವ್ ಆಗಿದ್ದಾನೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ತರುಣ್ ರಾಜ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನಾ ಇಲ್ವಾ, ಆತನ ಪಾತ್ರ ಏನು ಅನ್ನೋದರ ಕುರಿತಾಗಿಯೂ ಕೂಡ ಒಂದಷ್ಟು ತನಿಖೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥ ತನಿಖಾಧಿಕಾರಿಗಳು ಈ ವೇಳೆ ಇನ್ನೂ ಇದರ ಹಿಂದೆ ಬೇರೆ ಯಾರೆಲ್ಲ ಇರಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಒಟ್ಟಾರೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಮಗ್ಗುಲ ಮುಳ್ಳಾಗಿ ಪರಿಣಮಿಸ್ತಾ ಇರುವಂಥದ್ದು. ಇದರಲ್ಲಿ ಇನ್ನಷ್ಟು ಮಂದಿ ಹೆಸರುಗಳು ಬೆಳಕಿಗೆ ಬರುವಂಥ ಸಾಧ್ಯತೆ ಇದೆ ತನಿಖೆಯ ನಂತರದಲ್ಲಿ ಪ್ರಜ್ವಲ. ವಸಂತ್, ಇದೇ ಸಂದರ್ಭದಲ್ಲಿ CBI ಅಧಿಕಾರಿಗಳು ಏರ್ಪೋರ್ಟ್ನಲ್ಲಿ ಪ್ರೋಟೋಕಾಲ್ಗೋಸ್ಕರ ನಿಯೋಜನೆಗೊಂಡಿದ್ದಂತಹ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿರೋ ಮಾಹಿತಿ ಇದೆ, ಆ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಇಲ್ಲ, ಈ ಸಾಮಾನ್ಯವಾಗಿ ತಮ್ಮ ತಂದೆಯ ಪ್ರೋಟೋಕಾಲನ್ನು ಬಳಸ್ಕೊಂಡು ಆಕೆ ಚಿನ್ನವನ್ನು ಸ್ಮಗ್ಲಿಂಗ್ ಅಂದರೆ ಬೆಂಗಳೂರು ಏರ್ಪೋರ್ಟ್ನಿಂದ ಈಸಿಯಾಗಿ ತೆಗೆದುಕೊಂಡು ಬರ್ತಿದ್ದು. ದುಬೈನಿಂದ ಬರುವಂಥ ಸಂದರ್ಭದಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಆಕೆಯ ಪ್ರೋಟೋಕಾಲ್ ಬಳಸ್ತಾ ಇದ್ದಿದ್ದರಿಂದ ಸೊ ಆಕೆಯನ್ನು ಯಾರೂ ಕೂಡ ತಡೀತಾ ಇರಲಿಲ್ಲ, ಚೆಕ್ ಮಾಡ್ತಾ ಇರಲಿಲ್ಲ. ಸೊ ಇದು ಒಂದು ರೀತಿಯಲ್ಲಿ ಆಕೆಗೆ ಬಹಳ ಸುಲಭವಾಗಿತ್ತು. ಒಂದು ತಿಂಗಳಿಗೆ ಸುಮಾರು
7-8 ಬಾರಿ ಯಾಕೆ ದುಬೈಗೆ ಹೋಗಿ ಬರ್ತಾಳೆ ಅಂತಂದರೆ ತಂದೆಯ ಪ್ರೋಟೋಕಾಲನ್ನು ಬಳಸಿ ದುಬೈಗೆ ಹೋಗಿ ಬರ್ತಾಳೆ ಅಂದಾಗ ಸಹಜವಾಗಿ ಒಂದಷ್ಟು ಅನುಮಾನಗಳು ಕಾಡುತ್ತೆ. ಈ ಪ್ರೋಟೋಕಾಲನ್ನು ಬಳಸ್ತಾರೆ ಅಂತಂದರೆ ಇದರ ಹಿಂದೆ ಹಿರಿಯ ಅಧಿಕಾರಿಗಳು ಯಾರಾದರೂ ಇನ್ವಾಲ್ವ್ ಆಗಿರಬಹುದಾ ಅನ್ನೋದರ ಕುರಿತಾಗಿಯೂ ಕೂಡ CBI ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂದರೆ ಆರ್ಥಿಕ ಅಪರಾಧಗಳ ಕೋರ್ಟ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂಥದ್ದು 15 ದಿನಗಳ ಕಾಲ. ನಾಳೆ ನೋಡಿ ಜಾಮೀನು ಅರ್ಜಿಗೂ ಕೂಡ ಈಗಾಗಲೇ ಅಪ್ಲೈ ಮಾಡಿದ್ದು ಜಾಮೀನು ಪಡೆಯೋದಕ್ಕೆ ಒಂದಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ ರಮ್ಯಾರಾವ್. ಈ ಬೆಳವಣಿಗೆಯ ನಡುವೆ CBI ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು, ಪ್ರೋಟೋಕಾಲ್ ಹೇಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಅನ್ನುವಂಥದ್ದು, ರಮ್ಯಾರಾವ್ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಯಾರೆಲ್ಲ ಆಕೆಗೆ ಸಹಾಯ ಮಾಡಿರಬಹುದು ಅನ್ನೋದರ ಕುರಿತಾಗಿ ಕೂಡ CBI ಮಾಹಿತಿ ಕಲೆ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಪ್ರಜ್ವಲ್. ರೈಟ್ ವಸಂತ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.